ಮದುವೆಗೆ ಮುಂಚೆ ನೀವೇನ್ ಹೇಳಿದ್ರಿ? ಪ್ರಿಯಾ ಮಾಧವನ್ಗಿಂತ 1 ವರ್ಷ ಚಿಕ್ಕವಳು. ಅವಳು ಹುಟ್ಟಿದ್ದು 1999 ಹೌದು ತಾನೇ? ಆದ್ರಿಲ್ಲಿ ಅವಳು ಹುಟ್ಟಿದ್ದು 1997 ಅಂತಿದೆ. ಯಾಕ್ ನೀವೆಲ್ರೂ ಏನು ಮಾತಾಡ್ತಿಲ್ಲ? ಹಾಗಾದ್ರೆ ನಮ್ ಯಜಮಾನ್ರು ಹೇಳ್ತಿರೋದು ಸತ್ಯನಾ? ಮಾವ ಏನಾದ್ರೂ ಮಾತಾಡಿ ಪ್ಲೀಸ್. ಬಿಡ, ಏನಾದ್ರೂ ಮಾತಾಡೆ. ಮಾತಾಡು ಮಾತಾಡು ಅಂದ್ರೆ ನಾನೇನ್ ಮಾತಾಡ್ಲಿ? ನೋಡಿ ಅಣ್ಣ ಹೇಗ್ ಪ್ರಶ್ನೆ ಮಾಡ್ತಾ ಇದಾರೆ ಅಂತ. ಪ್ರಿಯಾ ಹುಟ್ಟಿದ್ದು 1999 ಅಂತ ಹೇಳಿದ್ರಿ, ಇದ್ರಲ್ಲಿ ನೋಡಿದ್ರೆ 1997 ಅಂತಿದೆ ಅಂತ ಹೇಳ್ತಾ ಇದಾರೆ. ಇವಾಗ ನಾನು ಇಲ್ಲ ಅಣ್ಣ, ನಮ್ ಪ್ರಿಯಾ ಹುಟ್ಟಿದ್ದು 1999 ಅದ್ರಲ್ಲಿ 97 ಅಂತ ಮಿಸ್ಟೇಕ್ ಆಗಿದೆ ಕಾರ್ಡಲ್ಲಿ ಅಂತ ಹೇಳಿದ್ರೆ ಅಣ್ಣ ನನ್ ಮಾತು ನಂಬ್ತಾರ ಹೇಳಿ? ಏನ್ ಮಾಡೋದು? ಎಲ್ಲ ನಮ್ ಕರ್ಮ ಅಷ್ಟೇ. ಅಲ್ಲ ಪ್ರಿಯಾ ಅವತ್ತೇ ಹೇಳಿ ಆಧಾರ್ ಕಾರ್ಡ್ ಅಲ್ಲಿ ನನ್ ವಯಸ್ಸು 2 ವರ್ಷ ಜಾಸ್ತಿ ಇದೆ ಅಮ್ಮ ಅಂತ. ನಾನ್ ನಿಮ್ ಹತ್ರ ಹೇಳ್ದೆ ತಾನೆ, ದಯವಿಟ್ಟು ಅದನ್ನ ಸರಿ ಮಾಡಿಸ್ಬಿಡ್ರಿ ಅಂತ ಎಷ್ಟು ಸಲ ಬೇಡ್ಕೊಂಡೆ. ನೀವು ನಿಮ್ಗೆಲ್ಲಿದೆ ಜವಾಬ್ದಾರಿ? ನಾನು ಏನೋ ಧೈರ್ಯವಾಗಿ ಇದ್ಬಿಟ್ಟೆ. ಕಾರ್ಡ್ ನೋಡಿದ್ರು ನಮ್ ಬೀಗ್ರು ನಾನ್ ಹೇಳಿದ್ದನ್ನ ನಂಬ್ತಾರೆ, ಆ ಕಾರ್ಡ್ ಅಲ್ಲಿ ಇರೋದನ್ನ ನಂಬಲ್ಲ ಅಂತ. ಈಗ ನೋಡಿ ಅಣ್ಣ ಅದಕ್ಕೆ ಸ್ಥಾನದಲ್ಲಿರೋ ಬೀಗ್ರು ನಮ್ಮನ್ನ ಪ್ರಶ್ನೆ ಮಾಡೋ ಹಾಗಾಗಿದೆ. ಎಲ್ಲ ನಿಮ್ಮಿಂದಾನೆ. ನೋಡಿ ಜೀವನದಲ್ಲಿ ಒಂದ್ ಅರ್ಥ ಮಾಡ್ಕೊಳ್ಳಿ, ಈ ತರ ಕಟ್ಕಟಲ್ಲಿ ನಿಂತಿರೋರ್ಗೆ ಸಾಕ್ಷಿ ಕೇಳ್ತಾರೆ ಹೊರತು ಆತ್ಮ ಸಾಕ್ಷಿ ಯಾರು ಕೇಳಲ್ಲ ರೀ. ಏನ್ ಹೇಳಕ್ ಬರ್ತಾ ಇದ್ರಿ ಬಿಗ್ರೆ ನೀವು? ಅಂದ್ರೆ ಈ ಕಾರ್ಡಲ್ಲಿ ಇಸ್ವಿ ತಪ್ಪಾಗಿದೆ ಅಂತನಾ? ಹೌದು ಅಣ್ಣ, ಅದನ್ನ ನಾವು ಸರಿ ಮಾಡಿಸ್ಬೇಕಾಗಿತ್ತು. ಅದ್ರಲ್ಲಿ ನಾನೇ ಒಂದ್ ಸ್ವಲ್ಪ ಉದಾಸೀನ ಮಾಡ್ಬಿಟ್ಟೆ ನಿಜ. ಇದಾದ್ರೂ ಪರವಾಗಿಲ್ಲ ಅಣ್ಣ, ಪ್ರಿಯಾ ಅಳಿಯಂದ್ರಿಗಿಂತ 1 ವರ್ಷ ದೊಡ್ಡವಳು ಅಂತಾಗಿದೆ. ಆದ್ರೆ ನನ್ ಕಾರ್ಡಲ್ಲಿ ನಾನು ನಮ್ಮ ಯಜಮಾನ್ರಿಗಿಂತ 4 ವರ್ಷ ದೊಡ್ಡವಳು ಅಂತ ಆಗ್ಬಿಟ್ಟಿತ್ತು. ನಾವೇನೋ ಅಲ್ಲೇ ನೋಡಿ ಅದನ್ನ ಸರಿ ಮಾಡ್ಕೊಂಡ್ಬಿಟ್ವಿ. ಎಷ್ಟೋ ಜನ ಡಾಕ್ಯುಮೆಂಟ್ಸ್ ಗಳು ಮಾಡ್ಸುವಾಗ ಈ ತರ ಸಣ್ಣ ಪುಟ್ಟ ತಪ್ಪೆಲ್ಲ ಆಗ್ಬಿಡತ್ತಣ್ಣ. ಏನ್ ಮಾಡಕ್ಕಾಗತ್ ಹೇಳಿ? ಆದ್ರೆ ಅವತ್ತಿಗೇನೋ ಸಣ್ಣ ತಪ್ಪು ಅಂತ ಬಿಟ್ಟಿದ್ದಕ್ಕೆ ಇವತ್ತು ದೊಡ್ಡ ಮನಸ್ತಾಪ ಆಗ್ಬಿಟ್ಟಿದೆ. ಮೀನಾ, ಈ ತರ ತಪ್ಪಾಗುತ್ತಮ್ಮ. ನಮ್ಮ ಮನೇಲಿ ಇಷ್ಟೊಂದ್ ಜನ ಇದೆ, ಎಲ್ರ ಹತ್ರನು ಆಧಾರ್ ಕಾರ್ಡ್. ಆದ್ರೆ ನಮ್ ಯಾವ ಆಧಾರ್ ಕಾರ್ಡ್ ಅಲ್ಲೂ ಈ ತರ ತಪ್ಪ ಆಗೇ ಇಲ್ಲ. ನೀನು ಸರ್ಕಾರಿ ಉದ್ಯೋಗದಲ್ಲಿದೆ, ಈ ತರ ಆಗುತ್ತಾ? ತಪ್ಪು ಆಗೋದೇ ಇಲ್ಲ ಅಂತ ಇಲ್ಲ ಮಾವ, ಕೆಲವೊಂದ್ಸಲ ತಪ್ಪು ಆಗತ್ತೆ. ಎಷ್ಟೋ ಜನದ ಹೆಸರು ಪಕ್ಕ ಇನ್ಶಿಯಲ್ ಚೇಂಜ್ ಆಗಿರುತ್ತೆ, ಕೆಲವೊಬ್ರದ್ದು ಮನೆ ಅಡ್ರೆಸ್ ಚೇಂಜ್ ಆಗಿರುತ್ತೆ, ಇನ್ ಕೆಲವೊಬ್ರದ್ದು ಡೇಟ್ ಆಫ್ ಬರ್ತ್ ಚೇಂಜ್ ಆಗಿರುತ್ತೆ ಮಾವ. ಅದು ಮಾಹಿತಿ ಕೊಡ್ಬೇಕಾದ್ರೆ ಅವರೇ ತಪ್ಪಾಗಿ ತಗೊಂಡಿರ್ತಾರೆ. ಈ ತರ ಬರೀ ಆಧಾರ್ ಕಾರ್ಡ್ ಅಲ್ಲ ಮಾವ, ಬೇರೆ ಬೇರೆ ಡಾಕ್ಯುಮೆಂಟ್ಸ್ ಅಲ್ಲೂ ಚೇಂಜಸ್ ಆಗಿರುತ್ತೆ. ಅಪ್ಪ ಅಮ್ಮ, ನಿಮ್ಮಿಬ್ರಿಗೂ ಈಗ ಸಮಾಧಾನ ಆಯ್ತಾ? ನಾನ್ ಅವತ್ತೇ ಹೇಳ್ದೆ ಅಲ್ವಾ, ಇದನ್ನೆಲ್ಲ ಸರಿ ಮಾಡ್ಸಿಲ್ಲ ಅಂದ್ರೆ ತೊಂದ್ರೆ ಆಗತ್ತೆ ಅಂತ. ಈ ಕೆಲ್ಸ ಎಲ್ಲ ಮಾಡ್ಸಕ್ ಹೋದ್ರೆ ಒಂದಿನ ಪೂರ್ತಿ ಆಗತ್ತೆ, ಬೇಡ ಅಂತ ಸುಮ್ನೆ ಆದ್ರಿ. ಇವಾಗ ನೋಡಿ ಏನಾಯ್ತು ಅಂತ. ಮದ್ವೆ ಫಿಕ್ಸ್ ಆದಾಗ್ಲೇ ಇದನ್ ಸರಿ ಮಾಡಿ ಅಂತ ಹೇಳ್ದೆ, ಅದ ನೀವ್ ಏನಂದ್ರೆ ನಂದಕುಮಾರ್ ಮನೆಯವರು ಚಿಕ್ಕ ವಿಷಯಕ್ಕೆಲ್ಲ ಅನುಮಾನ ಪಡೋ ಅಂತ ಮನಸ್ಥಿತಿ ಇರೋರಲ್ಲ ಅಂತ. ಈಗ ನೋಡಿ ಏನಾಯ್ತು. ಅಪ್ಪನ್ ತರ ಇರೋ ಮಾವ ನನ್ನೆಲ್ಲ ಅನುಮಾನ ಪಟ್ರು, ಅಮ್ಮನ್ ತರ ಇರೋ ಅತ್ತೆ ನನ್ ಮೇಲೆ ಬೇಜಾರಾಗಿದಾರೆ. ಇವಾಗ ನಾನ್ ಏನ್ ಮಾಡ್ಲಿ? ಅಳ್ಬೇಡ ಕಣೆ, ಸಮಾಧಾನ ಮಾಡ್ಕೊಳೆ. ನಮ್ ತಪ್ಪನ ಒಪ್ಕೋತೀವ್ ಕಣೆ, ಅಳ್ಬೇಡ್ವೆ? ಅಳ್ದು ಇನ್ನೇನ್ ಮಾಡ್ಲಮ್ಮ? ಈಗ ನಿಮ್ ಜೊತೆ ನನ್ನನ್ನು ಕರ್ಕೊಂಡು ಹೋಗ್ಬೇಕಾಗತ್ತೆ, ಅವಾಗ ಏನ್ ಮಾಡೋದು? ಹೇ ಶಿಶು, ಬಿಡ್ತು ಅನ್ನೆ ಮಗ್ಳೆ, ಏನೇನೋ ಮಾತಾಡ್ತಿದ್ಯಲ್ಲ? ಪ್ರಿಯಾ, ಹಾಗೆಲ್ಲ ಮಾತಾಡ್ಬೇಡ. ಇನ್ಯಾಕ್ ತವ್ರ ಮನೆಗೆ ಹೋಗ್ಬೇಕು? ಇದ್ರಲ್ಲಿ ನಿನ್ ತಪ್ಪೇನಿದೆ? ಏನೋ ಕೈ ತಪ್ಪಿ ಇಸ್ವಿ ಹೆಚ್ಚು ಕಮ್ಮಿ ಆಗಿದೆ. ನನ್ಗೆ ಅನುಮಾನ ಬಂದಿದ್ದು ಎಲ್ಲಿ ನಿಮ್ಮ ಅಪ್ಪ ಅಮ್ಮ ನನ್ನ ಹತ್ರ ಸುಳ್ಳು ಹೇಳಿದಾರೋ ಅಂತ. ಪ್ರಿಯಾ, ನನ್ ಬಗ್ಗೆ ನಿನಗೆ ಚೆನ್ನಾಗ್ ಗೊತ್ತು ತಾನೆ. ನನ್ಗೇನಾದ್ರೂ ಅನುಮಾನ ಬಂದ್ರೆ ಅಲ್ಲಿಂದಲ್ಲೇ ನಾ ಬಗೆಹರಿಸ್ಕೋತೀನಿ. ನನಗ್ ನಾನೇ ಸಮಾಧಾನ ಮಾಡ್ಕೊಳಲ್ಲ. ಅದಕ್ಕೆ ನಿಮ್ಮ ಅಪ್ಪ ಅಮ್ಮನ ಇಲ್ಲಿ ಕರೆಸ್ಕೊಡಿದ್ ನಾನು, ಈ ವಿಚಾರನ ಬಗೆಹರಿಸ್ಕೊಳಕ್. ಇಷ್ಟು ಚಿಕ್ಕ ವಿಚಾರಕ್ಕೆ ನಾನು ನಿನ್ನ ಮನೆಯಿಂದ ಆಚೆ ಕಳಿಸ್ತೀನಿ ಪ್ರಿಯಾ. ಹಾಗೆಲ್ಲ ಏನೂ ಆಗೋದಿಲ್ಲ. ಒಂದ್ ವೇಳೆ ಅಪ್ಪ ಅಮ್ಮ ಸುಳ್ಳು ಹೇಳಿದ್ರೆ ಅದು ಬೇರೆ ವಿಚಾರ. ಆ ತರದಾಗಿಲ್ವಲ್ಲ, ಸಮಾಧಾನ ಮಾಡ್ಕೊ, ಬೇಜಾರು ಮಾಡ್ಕೋಬೇಡಿ ಬೇಕ್ರೆ. ಮಾಧವನ್ ಮದ್ವೆ ನನ್ ಜೀವನದಲ್ಲಿ ನಾನ್ ಕಂಡ ದೊಡ್ಡ ಕನಸು. ಒಳ್ಳೆ ಮನೆತನದ ಹೆಣ್ಣು, ಸಂಸ್ಕಾರವಂತೆ, ಒಳ್ಳೆ ಕುಟುಂಬದ ಹೆಣ್ಣು ನನ್ ಸೊಸೆ ಆಗ್ತಾಳೆ ಅಂತ ನಾನು ಕನ್ಸ್ಕೊಂಡಿದ್ದೆ ಬೇಕ್ರೆ. ಆ ತರದ್ದೊಂದು ಸಂಬಂಧ ನನಗ್ ಸಿಕ್ತು ಅಂತ ನಾನು ತುಂಬಾ ಖುಷಿಯಾಗಿದ್ದೆ. ಆದ್ರೆ ಇದನ್ನ ನೋಡಿದ ಮೇಲೆ ನನ್ನ ಕನಸಿಗೆ ಎಲ್ಲಿ ಕೊಡ್ಲಿ ಬಿಟ್ಟು ಬಿತ್ತು ಅಂತ ನಾನು ತುಂಬಾ ನೊಂದ್ಕೊಂಡ್ಬಿಟ್ಟೆ. ಆ ಕಾರಣಕ್ಕೆ ನಿಮ್ಮನ್ನ ಇಲ್ಲಿ ಕರೆಸಿ ನಾನು ಪ್ರಶ್ನೆ ಮಾಡ್ಬೇಕಾಯ್ತು. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಅಯ್ಯೋ ಖಂಡಿತ ಇಲ್ಲ ಅಣ್ಣ, ನೀವ್ ಕೇಳಿದ್ರಲ್ಲಿ ತಪ್ಪೇ ಇಲ್ಲ. ಸಂಬಂಧಗಳಲ್ಲಿ ಅನುಮಾನ ಇರಬಾರ್ದು, ಇದ್ರೂ ಬಗೆಹರಿಸ್ಕೊಂಡ್ಬಿಡ್ಬೇಕು. ಏನ್ರಿ? ಹೌದೌದು, ಎಲ್ರು ನಿಮ್ ತರಾನೇ ಎಲ್ಲಾ ವಿಷಯದಲ್ಲೂ ನಿಂತ ಜಾಗದಲ್ಲಿ ಬಗೆಹರಿಸ್ಕೊಂಡ್ಬಿಟ್ರೆ ಯಾವ ಸಂಬಂಧದಲ್ಲೂ ಭಿನ್ನಾಭಿಪ್ರಾಯ ಅನ್ನೋದು ಇರೋದೇ ಇಲ್ಲ. ಇದ್ದಿದ್ ಗೊಂದಲ ಎಲ್ಲ ಬಗೆಹರಿತು. ರಿಜಿಸ್ಟ್ರೇಷನ್ ಮುಗಿಸ್ಬೋದರಾ? ಹೋಗೋಣ. ಸರಿ, ಬನ್ನಿ ಬನ್ನಿ. ತಿಂಡಿ ರೆಡಿ ಇದೆ, ಬನ್ನಿ. ರೀ ಏನಾಯ್ತು? ಬೆಳಗ್ಗೆ ಬೆಳಗ್ಗೆ ಏನೋ ಯೋಚನೆ ಮಾಡ್ತಾ ಇದ್ದೀರಾ? ಅಂದ್ರ ಈ ಅಣ್ಣ ತಮ್ಮ ಬಾಂಧವ್ಯ ಎಲ್ಲ ಒಂದು ವಯಸ್ಸಿನವ್ರು ಮಾತ್ರ. ಮದುವೆ ಮಕ್ಕಳು ಅಂತ ಆದ್ಮೇಲೆ ಅವ್ರ ಸಂಸಾರನೇ ಅವ್ರಿಗೆ ಹೆಚ್ಚು, ಬೇರೆ ಯಾರು ಅವ್ರಿಗೆ ಲೆಕ್ಕಕ್ಕಿರಲ್ಲ. ಇಷ್ಟು ವರ್ಷಗಳಿಂದ ನಾನು ಹೇಳೋದು ನಿಮ್ಗೆ ಅರ್ಥ ಆಗದಿರೋದು ಈಗ ಮಾತ್ರ ಹೇಗ್ ಅರ್ಥ ಆಯ್ತು ಅಂತ. ಅಣ್ಣ ಅಮೂಲ್ಯ ದೂರದಲ್ಲೆಲ್ಲೋ ಇದ್ದು ನೋಡ್ಕೊಂಡು ಕಣ್ಣೀರ್ ಹಾಕ್ತಾ ಇದ್ದ. ಆದ್ರೆ ನಾನ್ ಪಕ್ಕದಲ್ಲೇ ಇದ್ದು ನಾನ್ ಮಾತಾಡ್ತಾ ಇದ್ದೀನಿ, ಆದ್ರೆ ನನ್ನ ಕೇರೆ ಮಾಡದೆ ಅವಳು ನೋಡ್ಕೊಂಡು ಕಣ್ಣೀರ್ ಹಾಕ್ತಾ ಇದ್ದ. ಜೊತೆಗೆ ಅಪ್ಪ ಅನ್ನಸ್ತಾನ ಹಾಗೆ ಹೀಗೆ ಅಂತ ಏನೇನೋ ಹೇಳ್ತಾ ಇದ್ದ. ಇಂದ್ರ ನನ್ಗೆ ಬೇಜಾರಾಗಿದ್ದೇನು ಗೊತ್ತಾ? ನನ್ನ ಹತ್ರ ಅಮೂಲ್ಯನ ವಿಚಾರ ಮಾತಾಡಿದ್ರೆ ನಂಗೆ ಬೇಜಾರಾಗತ್ತೆ ಅಂತ ಗೊತ್ತಿದ್ದು ಅಣ್ಣ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ದೆ ಅವಳ ಬಗ್ಗೆನೇ ಮಾತಾಡ್ತಾ ಇದ್ದ. ಅದ ಹತ್ತ ಏನ್ ಹೇಳು, ಅವನ್ಗೆ ಅವ್ನ್ ಮಗಳೇ ಮುಖ್ಯ, ನಾನು ಅವ್ನ್ ಕಾಲ್ ದೂಗು ಸಮ ಇಲ್ಲ ಅಂತ. ಹೌದು, ಮತ್ತೆ
ಈಗ ನಿಮ್ಮ ಅಮ್ಮನ್ನೇ ತಗೊಳ್ಳಿ. ಗಿರಿಜಾ ಓಡೋಗಿ ಮದ್ವೆ ಮಾಡ್ಕೊಂಡಿರೋದಕ್ಕೆ ಅವಳ ಮೇಲೆ ಏನಾದ್ರು ಸಿಟ್ ಮಾಡ್ಕೊಂಡಿದಾರಾ? ಇಲ್ಲ ತಾನೆ. ಯಾವಾಗ್ಲೂ ಮಗಳು 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 ಅಂತ ಮಗಳನ್ನ ಜಪ ಮಾಡ್ತಾ ಇರಲ್ವಾ? ಹಾಗೇನೆ ನಿಮ್ ಅಣ್ಣ ಅತ್ಗೆನೂ ಅಷ್ಟೇ. ನಮ್ ಮುಂದೆ ಮಾತ್ರ ಸಿಟ್ಟಿನ ನಾಟಕ, ಒಳ್ಳೊಳಗೆ ಪ್ರೀತಿ ಹರಿತಾನೆ ಇರುತ್ತೆ. ಹಾಗೆ ಈ ಮುಚ್ಚಿಟ್ಟಿರೋ ಪ್ರೀತಿನೂ ಅಷ್ಟೇ, ಮುಚ್ಚಿಟ್ಟಿರೋ ಗಾಯ ತರ ವಾಸಿನೇ ಆಗಲ್ಲ, ಇನ್ನು ಜಾಸ್ತಿ ಆಗ್ತಾ ಹೋಗುತ್ತೆ. ನಿಜ ಇಂದ್ರ, ನಾನು ಎಷ್ಟು ದಿವಸ ಅಣ್ಣ ಅಣ್ಣ ಅಂತ ಅನ್ಕೊಂಡು ನಿಮ್ ಕಡೆ ನನ್ ಗಮನನೇ ಕೊಡ್ಲಿಲ್ಲ, ನಿಮ್ಮನ್ನ ಕೇರೆ ಮಾಡ್ಲಿಲ್ಲ, ನಿಮ್ಗೆ ನನ್ ಪ್ರೀತಿನೂ ತೋರಿಸ್ತಿಲ್ಲ. ನಾನ್ ತಪ್ಪು ಮಾಡ್ದೆ ಅಂತ ನನ್ಗೆ ಈಗ ಅನ್ನಿಸ್ತಾ ಇದೆ. ಪರವಾಗಿಲ್ಲ, ಇಷ್ಟು ವರ್ಷ ಆದ್ಮೇಲೆ ಅದು ನನ್ ಗಂಡ ಇಷ್ಟಿಷ್ಟೇ ನನ್ ದಾರಿಗ್ ಬರ್ತಾದ್ರಲ್ಲ, ಅಷ್ಟು ಸಾಕು. ನಾನು ಕ್ಷಮಿಸ್ಬಿಡು ಇಂದ್ರ. ಅಯ್ಯೋ ರೀ, ನೀವ್ಯಾಕ್ ಕ್ಷಮೆ ಕೇಳ್ತಿದೀರಾ? ಶಂಕದಿಂದನೇ ಬಂದ್ರೆ ತೀರ್ಥ ಅನ್ನೋಗೆ ಯಾವಾಗ ಯಾರಿಂದ ಏನ್ ಅರ್ಥ ಆಗ್ಬೇಕೋ ಅವ್ರಿಂದಾನೇ ಅರ್ಥ ಆಗತ್ತೆ ಅನ್ನೋದು ನಿಜ. ಈಗ್ಲದು ನಿಮ್ಗೆ ಯಾರ್ ಮುಖ್ಯ ಅಲ್ಲ ಅನ್ನೋದು ನಿಮ್ ಅಣ್ಣಿಂದಾನೇ ಅರ್ಥ ಆಯ್ತಲ್ಲ, ನನಗಷ್ಟು ಸಾಕು. ಸೈನ್ ಮಾಡಿ, ನೀವು ಸೈನ್ ಮಾಡಿ. ಮಾಧವ, ಪ್ರಿಯಾ, ಮದ್ವೆ ಆತ್ಮತೃಪ್ತಿಗಾಗಿತ್ತು. ಈಗ ನೋಂದಣಿ ಆಯ್ತು. ನನ್ಗಿನ್ ಯಾವ ಚಿಂತೆನೂ ಇಲ್ಲ. ಅಯ್ಯೋ ಬೆಳಿ ಬಾಬಾ, ಎಲ್ಲ ಮುಗೀತು ಅಂತ ಆಮೇಲೆ ಕೈ ತೊಳ್ಕೊಂಡು ಕುತ್ಕೊಂಡ್ಬಿಡ್ಬೇಡಿ. ನನ್ನ ಮದುವೆ ಮಾಡೋ ಜವಾಬ್ದಾರಿ ನಿಮ್ ಮೇಲಿದೆ. ನೋಡಿ, ನಮ್ದು ಆಧಾರ್ ಕಾರ್ಡ್ಗೂ 38, ರಿಯಲ್ಗೂ 38 ವಯಸ್ಸು. ಏನು ಟೆನ್ಷನ್ ಇಲ್ಲ. ನೋಡಿ ಬಾಬಾ, ಆದಷ್ಟು ಬೇಗ ಮದುವೆ ಮಾಡ್ಬಿಟ್ಟು ನಾನು ಬ್ರಹ್ಮಚಾರಿ ಅನ್ನೋ ಪಟ್ಟನ ತೊಳಿಬವ. ಏಯ್ ತಲಟೆ, ಸುಮ್ನೆ ಇರು. ನಡೀರಿ ಇಲ್ಲ, ನಾವ್ ಹೊರಡ್ತೀವಿ. ಅಯ್ಯಯ್ಯೋ ವೀಣಾ ಅವ್ರೆ, ಇದೇನ್ ಹೀಗೆ ಹೇಳ್ತಿದ್ದೀರಾ? ಇವ್ರದ್ದು ಮದ್ವೆ ರಿಜಿಸ್ಟರ್ ಆಗ್ತಿದೆ ಅಂತ ಮನೇಲಿ ಪಾಯಸ ಮಾಡಿದ್ದೆ. ಹೇಗೂ ಅಣ್ಣನೂ ಬಂದಿದಾರಲ್ಲ, ಮನೆಗ್ ಬಂದ್ ಹೋಗಿ. ಇಲ್ಲ ಇವತ್ತು ನನ್ಗೊಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ಲಕ್ಷಾಂತರ ರೂಪಾಯಿ ವ್ಯವಹಾರ. ಸುಮ್ನೆ ಹಿಂಗ್ ಚೆಕ್ ಪಲ್ಟಾಯಿಸ್ಬಿಟ್ರೆ ಈ ಎಲ್ಲ ನನ್ಗಾಗ್ಬಿಡುತ್ತೆ. ಹೌದು, ಲಕ್ಷಾಂತರ ರೂಪಾಯಿ ವ್ಯವಹಾರ ನೋಡಿ, ಅದಕ್ಕೆ ಹೋಗ್ಬರ್ತೀವಿ. ಸರ್, ಹೊರಡೋಣ. ಮಾಧವ, ಆದಷ್ಟು ಬೇಗ ಆ ಇಸ್ವಿ ಸರಿ ಮಾಡಿಸ್ಬೇಕು ಕಣೋ ನೀನು. ಕೇಶವ, ನನ್ಗೇನ್ ಅನ್ನಿಸ್ತಾ ಇದೆ ಗೊತ್ತಾ? ಏನ್ ಅನ್ನಿಸ್ತಾ ಇದೆ? ಪ್ರಿಯಾಕ್ಕ ನಿಜವಾಗ್ಲೂ ಭಾವಂಗಿಂತ 1 ವರ್ಷ ದೊಡ್ಡೋರ್ ಇರ್ಬೋದಾ ಅನ್ನಿಸ್ತದೆ. ನಿನ್ ಯಾಕೆ ಈ ತರ ಡೌಟ್? ಹೂ ಕಣೋ, ನಿನ್ನೆ ಆಧಾರ್ ಕಾರ್ಡ್ ವಿಷಯ ಬಂದಾಗಿಂದ ಪ್ರಿಯಾಕನ್ ಮುಖದಲ್ಲಿ ಎಷ್ಟು ಭಯ ಇತ್ತು ಗೊತ್ತಾ? ಅಲ್ಲ, ಈ ಆಧಾರ್ ಕಾರ್ಡ್ ಅಲ್ಲಿ ಸಣ್ಣದಾಗಿರೋ ಮಿಸ್ಟೇಕ್ಗೆ ಯಾರಾದ್ರೂ ಇಷ್ಟೊಂದು ಗಾಬರಿ ಪಟ್ಕೊಂತಾರ? ಇಲ್ಲ ತಾನೆ. ನನ್ಗೇನೋ ಇದೇ ನಿಜ ಇರ್ಬೋದು ಅಂತ ಅನ್ನಿಸ್ತಿದೆ. ನೀನೇ ಹೇಳ್ದಾಗೆ ಈ ತರ ಡಾಕ್ಯುಮೆಂಟ್ಸ್ ಅಲ್ಲಿ ಸಣ್ಣ ಪುಟ್ಟ ತಪ್ಪುಗಳು ಆಗ್ತವೆ. ಅಷ್ಟಕ್ಕೂ 1 ವರ್ಷ ದೊಡ್ಡವರಾದ್ರೆ ಅದ್ರಲ್ಲಿ ಏನಿದೆ ಬಿಡು. ಈಗ ನೋಡು, ನೀನು ನನ್ ಪಕ್ಕ ನಿಂತಾಗ ನನ್ಗಿಂತ ದೊಡ್ಡೋಳಂಗ್ ಕಾಣಿಸ್ತಿ. ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ಇಲ್ವಾ? ಏನ್ ಮಾಡಕ್ಕಾಗತ್ತೆ, ಕೆಲವೊಂದನ್ನ ಅಡ್ಜಸ್ಟ್ ಮಾಡ್ಕೋಬೇಕು. ಅಪ್ಪ, ನಂಗೊಂದ್ ಡೌಟ್. ಏನಮ್ಮ? ಅಲ್ಲ, ಹೆಂಡತಿ ಗಂಡಂಗಿಂತ ದೊಡ್ಡೋಳಾಗಿರ್ಬಾರ್ದ ಅಪ್ಪ? ಅಲ್ಲ, ನೀವು ವೀಣಾ ಆಂಟಿ ಪರ್ಮಿಷನ್ ಕಲ್ಲ ಕರ್ಸಿ ವಿಚಾರಣೆ ಮಾಡೋ ಇಷ್ಟ ಅದ್ಯಾಕ್ ಹಾಗಪ್ಪ? ನೋಡ್ ಮಗಳೇ, ಹಿಂದಿನ ಕಾಲದಿಂದನೂ ಹೆಂಡತಿ ಗಂಡನ್ಗಿಂತ ಚಿಕ್ಕವಳಾಗಿರ್ಬೇಕು ಅನ್ನೋದು ಒಂದು ನಡ್ಕೊಂಡ್ ಬಂದಿದ್. ನಮ್ಗೆ ಗೊತ್ತಿದ್ದೋ ಗೊತ್ತಿಲ್ದೋ ಈ ಪದ್ಧತಿನ ನಾವು ಪಾಲಿಸ್ಕೊಂಡ್ ಕೂಡ ಬಂದಿದೀವಿ. ಹಾಗಂತ ಎಷ್ಟೋ ಜನ ಅವ್ರ ವಯಸ್ಸಿಗಿಂತ ದೊಡ್ಡವರಾದ ಹೆಣ್ಮಕ್ಳನ್ನ ಮದುವೆ ಆಗಿದ್ದಾರೆ ಕೂಡ. ನೂರಾರು ಉದಾಹರಣೆ ಇದೆ. ಹಾಗಂತ ಅದೇನು ಅಪರಾಧ ಅಲ್ಲ ಮಗು. ಇಲ್ಲಿ ಪ್ರಿಯಾ ಮಾಧವನ್ಗಿಂತ ದೊಡ್ಡವಳ ಚಿಕ್ಕವಳ ಅನ್ನೋದು ಮುಖ್ಯ ಅಲ್ಲ. ಒಂದ್ ವೇಳೆ ಪ್ರಿಯಾ ಮಾಧವನ್ಗಿಂತ 1 ವರ್ಷ ದೊಡ್ಡವಳು ಅಂತ ಆಗಿದ್ರೂ ಕೂಡ ಈ ಮದ್ವೆಲಿ ಏನು ವ್ಯತ್ಯಾಸ ಆಗ್ತಿರ್ಲಿಲ್ಲ ಮಗಳೇ. ಪ್ರಿಯಾ ಒಳ್ಳೆ ಹುಡುಗಿ, ಈ ಮನೆಗೆ ತಕ್ಕನಾದ ಸೊಸೆ. ಆದ್ರೆ ಪ್ರಿಯನ್ನ ಮದುವೆ ಮಾಡ್ಕೊಡೋ ಮುಂಚೆ ಅವ್ರ ಮನೆಯವರು ಅಳಿಯನ ಹತ್ರ ಅಥವಾ ಮನೆಯವ್ರ ಹತ್ರ ಅವ್ಳು 1 ವರ್ಷ ದೊಡ್ಡವಳು ಅನ್ನೋ ವಿಷಯನ ಯಾಕೆ ಮುಚ್ಚಿಟ್ಟಿದ್ರು? ಆ ಸತ್ಯನ ಯಾಕೆ ಹೇಳಿಲ್ಲ? 1 ವರ್ಷ ದೊಡ್ಡವಳು ಅನ್ನೋ ಸತ್ಯನ ಮುಚ್ಚಿಟ್ಟು ಯಾಕೆ ಮದುವೆ ಮಾಡಿದ್ರು ಅನ್ನೋ ಪ್ರಶ್ನೆ ನನ್ನನ್ನು ಕಾಡ್ತಾ ಇತ್ತು. ಅದನ್ನ ಬಗೆಹರಿಸ್ಕೊಳ್ಳೋಕೋಸ್ಕರನೇ ಬೀಗ್ರನ್ನ ಬರಕ್ ಹೇಳಿದ್ ನಾನು. ಒಂದ್ ವೇಳೆ ಬೀಗ್ರು ಈ ಸತ್ಯನ ಮುಚ್ಚಿಟ್ಟು ಮದ್ವೆ ಮಾಡಿದ್ದು ನಿಜ ಆಗಿದ್ದಿದ್ರೆ ನಡೀತಾ ಇದ್ದಿದ್ ಕತೆನೇ ಬೇರೆ. ನಾನಂತೂ ಸುಳ್ಳನ್ನ ಸಹಿಸ್ಕೋತಾ ಇರ್ಲಿಲ್ಲ. ಇದು ಸುಳ್ಳಲ್ಲ, ನಂಬಿಕೆ ದ್ರೋಹ. ಈ ನಂದ ಏನ್ ಬೇಕಾದ್ರೂ ಸಹಿಸ್ಕೋತಾನೆ, ಆದ್ರೆ ನಂಬಿಕೆ ದ್ರೋಹನಲ್ಲ. ನಾ ಹೇಳ್ತಾ ಇರೋದ್ ನಿಜ ಪ್ರಿಯ. ಒಂದ್ ವೇಳೆ ನಿಮ್ಮ ಅಪ್ಪ ಅಮ್ಮ ಈ ಸತ್ಯನ ಏನಾರು ಮುಚ್ಚಿಟ್ಟಿದ್ದಿದ್ರೆ ನಾನಂತೂ ನಿಮ್ಮ ಅಪ್ಪ ಅಮ್ಮನ್ನ ನಿನ್ನ ಯಾವತ್ತೂ ಕ್ಷಮಿಸ್ತಿರ್ಲಿಲ್ಲ. ಅಯ್ಯೋ ದೇವ್ರೆ, ಏನ್ ಮಾವ ಹೀಗೆ ಹೇಳ್ತಾ ಇದ್ದಾರೆ? ಮುಚ್ಚಿಟ್ಟಿರೋ ಸತ್ಯ ಇದೊಂದು ಅಲ್ಲ, ಬೇಕಾದಷ್ಟಿದೆ. ಒಂದಕ್ಕೆ ಹೀಗಾದ್ರೆ ಅಯ್ಯಯ್ಯೋ. ದೇವ್ರ ದಯೆಯಿಂದ ಹಾಗೇನ್ ಆಗಿಲ್ವಲ್ಲ. ಆಗಿಲ್ದಿರೋ ವಿಚಾರದ ಬಗ್ಗೆ ಈಗ ಯಾಕೆ ಮಾತು? ಬನ್ನಿ, ಎಲ್ರೂ ಊಟ ಕೂರೋಣ. ಪ್ರಿಯಾ, ನಿಮ್ಮ ಅಪ್ಪ ಅಮ್ಮನ್ನ ಕರೆಸಿ ಈ ತರ ನಾನು ನಡ್ಕೊಂಡೆ ಅಂತ ನಿಂಗೇನ್ ಬೇಜಾರಿಲ್ಲ ತಾನೆ? ಅಪ್ಪ, ನೀವ್ಯಾಕೆ ಹಾಗೆ ಅನ್ಕೋತಾ ಇದೀರಾ? ನೀವ್ ಕೇಳಿದ್ರಲ್ಲಿ ಏನೂ ತಪ್ಪಿಲ್ಲ ಅಪ್ಪ. ಹೌದು ಮಾವ, ನಂಗಿದ್ರ ಬಗ್ಗೆ ಯಾವ ಬೇಜಾರು ಇಲ್ಲ. ಓನ ಬಾಪು, ಏನ್ ನೋಡ್ ಮಾತಿದ್ಯಾ? ಕುಂಟೆ ಬಿಲ್ಲಾಡಕ್ ಯಾರು ಸಿಕ್ಲಿಲ್ವಾ? ಅಕ್ಕ, ಇವ್ರ ಹತ್ರ ಮಾತಾಡ್ಬೇಡಿ, ಹೋಗಿ. ವೈ ನಾಟ್? ವೈ ಮೀ? ಯು ಸ್ಪಾಯ್ಲ್ಡ್ ಎವ್ರಿಥಿಂಗ್. ಅಲ್ಲ, ನಿಮ್ಮ ಹತ್ರ ನನ್ ಕಷ್ಟ ಹೇಳ್ಕೊಂಡು 24 hours ಆಯ್ತು. ಆಪರೇಷನ್ ಸಾರಿ ಮೋರಿ ಸೇರ್ಕೊಂಡಾಗಿದೆ. ಬೇರೆ ಏನಾದ್ರೂ ಪ್ಲಾನ್ ಕೊಡ್ತೀರಾ ಅಂದ್ರೆ ನೀವೇನು ಕೊಡ್ತಾನೆ ಇಲ್ವಲ್ಲ. ನಿಮಗೆ ತಂಗಿ ಮೇಲೆ ಚೂರು ಪ್ರೀತಿನೇ ಇಲ್ಲ. ಅದೇ ಕೇಶವ್ ಬಾವ ಬಂದ್ ಏನಾದ್ರು ಹೆಲ್ಪ್ ಕೇಳಿದ್ರೆ ಅವ್ರಿಗೆ ಹೆಲ್ಪ್ ಮಾಡೋದ್ರ ಜೊತೆಗೆ OTP ಕೊಟ್ಟು ಕಳಿಸ್ತಾ ಇದ್ರಿ ಅಲ್ವಾ? ಕೋಪ ಮಾಡ್ಕೋಬೇಡ. ಅದು ಬೆಳಗ್ಗೆಯಿಂದ ರಿಜಿಸ್ಟ್ರೇಷನ್ ಆಫೀಸ್ಗೆ ಹೋಗೋದು ಬರೋದು ಇದೇ ಇತ್ತಲ್ವಾ? ನಿನ್ ವಿಷಯನೇ ಮರ್ತೋಗಿದ್ದೆ ಕಣೆ. ಈಗ ನಿನಗ್ ಪ್ಲಾನ್ ಕೊಟ್ಟೆ ನಾನು ಆಫೀಸ್ಗೆ ಹೋಗೋದು. ಐಡಿಯಾ ಏನಕ್ಕ? ಅಮ್ಮು, ವಲ್ಲಭನ್ ಸೆಂಟಿಮೆಂಟ್ ನ ಟಚ್ ಮಾಡ್ಬಿಡು ಅಂದ್ರೆ ಆ ಕಡೆ ಚೂಡು. ಈಗ ವಲ್ಲಭ ಸೆಂಟಿಮೆಂಟ್ ಇಟ್ಕೊಂಡಿರೋದು ಆ ಸೈಕಲ್ ಮೇಲೆ. ಅದಕ್ಕೆ ಆ ಸೈಕಲ್ ನ ಚೆನ್ನಾಗಿ ಒರೆಸಿ ಕ್ಲೀನ್ ಮಾಡ್ಬಿಡು. ಏನು, ನಾನೊಂದ್ ಸೈಕಲ್ ಒರ್ಸೋದಾ? ಬೇಡಪ್ಪ ಬೇಡ.
ಈಗ ನಾನು ಅವ್ನ ಡೆಲಿವರಿ ಬ್ಯಾಗ್ ನ ಒರ್ಸಕ್ ಹೋಗಿ ಅದ್ ನನ್ನಿಂದ ಸ್ವಲ್ಪ ಹರ್ದೋಗಿ ಅವನನ್ನ ಅಟ್ಟಾಡ್ಸ್ಕೊಂಡ್ ಬಂದ ಗೊತ್ತಾ. ಬ್ಯಾಗ್ ಹರ್ದೋಗಿರ್ಬೋದು ಅಮ್ಮು, ಆದ್ರೆ ನೀನ್ ಸೈಕಲ್ ಒರ್ಸೋದ್ರಿಂದ ಹರ್ದೋಗಿರೋ ನಿಮ್ ಬಾಂಡಿಂಗು ಮತ್ತೆ ಬೆಸೆಯುತ್ತೆ. ಹೌದಾ? ಹ್ಞೂ ಅಮ್ಮು. ಈ ಗಂಡಸರು ಇಷ್ಟಪಡೋ ವಸ್ತುಗೆ ಹೆಂಡತಿ ಬೆಲೆ ಕೊಟ್ರೆ ಹೆಂಡತಿ ಮೇಲಿರೋ ಕೋಪ ಕರ್ಗತ್ತೆ, ಅವ್ರು ಕ್ಷಮಿಸ್ತಾರೆ. ವಲ್ಲಭನು ಅಷ್ಟೇ ನಿನ್ನ ಕ್ಷಮಿಸ್ತಾನೆ. ನಿಜನಾ ಅಕ್ಕ? ಹ್ಞೂ ಅಮ್ಮು. ಜೇಡ ಕಟ್ಟಿರೋ ಮೂಲೆ ನೋಡು. ಅಕ್ಕ, ನಾವ್ ಆಚೆ ಇದೀವಿ, ಇಲ್ಲಿ ಜೇಡ ಕಟ್ಟಿರೋ ಮೂಲೆ ಎಲ್ಲಿದೆ? ಹೌದಲ್ವಾ? ಹಾಗಾದ್ರೆ ಮೋಡ ಕಟ್ಟಿರೋ ಆಕಾಶ ನೋಡು. ನೀನು ವಲ್ಲಭನ್ ಸೈಕಲ್ ನ ಒರೆಸ್ತಾ ಇರ್ತೀಯಾ, ಆಗ ವಲ್ಲಭ ಅದನ್ ನೋಡಿ ಫೀಲ್ ಆಗಿ ನಿಧಾನಕ್ಕೆ ನಿನ್ನ ಹತ್ರ ನಡ್ಕೊಂಡ್ ಬರ್ತಾ ಇರ್ತಾನೆ. ನಿನ್ಗೆ ಲ್ಯಾಂಡ್ಸ್ ಅಂತಾನೆ. ಕರಿಬೇಕು. ಆಮೇಲೆ ನಿನ್ನ ಗಟ್ಟಿಯಾಗಿ 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 ಮುಂದೆ ಕೇಳಮ್ಮ. ಬರ್ತಾ ಬರ್ತಾ ಯಾಕೋ ರೆಸ್ಪೆಕ್ಟ್ ಕಮ್ಮಿ ಆಯ್ತು. ಸರಿ ಸರಿ, ಅಲ್ಲಿ ನೋಡು. ಗಟ್ಟಿಯಾಗಿ. ಏನಮ್ಮು, ಇಮ್ಯಾಜಿನೇಷನ್ ಅಲ್ಲಿ ಮುಳುಗೋಗ್ಬಿಟ್ಯಾ? ವಲ್ಲಭ ನಿನ್ನ ಅಪ್ಕೊಂಡಿರೋದಕ್ಕೆ ಮೈಯೆಲ್ಲ ಜುಮ್ ಅಂತಿದ್ಯಾ? ಮತ್ತೆ ವಲ್ಲಭನ್ ಜೊತೆ ಸೈಕಲ್ ರೈಡು ಮಜಾ ಇದ್ಯಾ? ಹೋಗಿ ಅಕ್ಕ, ನಾ ಆತರ ಎಲ್ಲ ಇಮ್ಯಾಜಿನ್ ಮಾಡ್ಕೊಂಡಿಲ್ಲ. ಏನೋ ಸುಮ್ನೆ ಸೈಕಲ್ ಓಡಿಸ್ತಾ ಇದ್ನ, ಅವ್ನ್ ಬಂದು ಥ್ಯಾಂಕ್ ಯು ಹೇಳ್ದ ಅಷ್ಟೇ. ಅಷ್ಟೇನಾ? ಅಷ್ಟಕ್ಕೆ ನಿಮ್ಮ ಕೆನೆ ಕೆಂಪಾಗಿದ್ಯಾ? ಹೋಗಿ ಅಕ್ಕ, ನೀವ್ ಹೇಳ್ದಂಗೆ ನಾನ್ ಸೈಕಲ್ ಓಡಿಸ್ತೀನಿ. ಥ್ಯಾಂಕ್ ಯು ಫಾರ್ ದ ಪ್ಲಾನ್. ಅಕ್ಕ, ಪ್ಲಾನ್ ಏನೋ ಕೊಟ್ರಿ, ಅದೇ ಸೈಕಲ್ ಓಡಿಸೋದಿಕ್ಕೆ ಬಟ್ಟೆ ಯಾರು ಕೊಡ್ತಾರೆ? ಸರಿ ಸರಿ, ನಾಳೆ ತಗೊಂತೀನಿ. ಅದೇನೋ ಹೇಳ್ತಾರಲ್ಲ, ಮದ್ವೆ ಆಗು ಅಂದ್ರೆ ನೀನೇ ನನ್ ಗಂಡ ಅಂದ್ರಂತ. ಹಾಗಾಯ್ತು ಉಳ್ಕತೆ. ಅಯ್ಯೋ, ನಾನ್ ಆಫೀಸ್ಗೆ ಹೋಗ್ಬೇಕಪ್ಪ. ಏನು ಓದ್ತಾ ಇದೀಯಾ? ಅದು ಚಿನ್ನದ ದಾರಿ ನೋಡ್ತಿದ್ದೆ ಬಾವ, ಅದು ನಿಮ್ ಕೋಪ ತರ ಏರಿಳಿತ ಆಗ್ತಾ ಇದೆ. ಏಯ್ ತಲಟೆ, ನಾವು ಚಿನ್ನನ ಮಾರ್ತಾ ಇದೀವಿ ಇಲ್ಲಿ, ದಿನಸಿ ಅಲ್ವಾ? ಹಂಗಲ್ಲ ಬಾವ, ಅಲ್ಲ ಮದುವೆ ಟೈಮಿಗೆ ಮತ್ತೆ ಚಿನ್ನದ ರೇಟ್ ನೋಡ್ಬಿಟ್ಟು ಗಾಬರಿಯಾಗಿ ಮದುವೆ ಮುಂದಕ್ಕೆ ಹಾಕ್ಬಿಟ್ರೆ. ನೀಲ್ಕಂಠನ್ ಕಳಿಸ್ಬಿಡಿ. ನೀಲಕಂಠ. ಕೇಶವ ನಡೆ. ಅಪ್ಪ ಸ್ಕೂಲ್ ಯಾವ್ದಾದ್ರು ಡೆಲಿವರಿ ಇತ್ತಾ? ಅಡ್ರೆಸ್ ಕೊಡಿಯಪ್ಪ, ನಾನೇ ಹೋಗಿ ಕೊಟ್ಬಿಡ್ತೀನಿ. ಡೆಲಿವರಿ ಅಲ್ಲ ಕಣ, ಬ್ಯಾಂಕ್ಗೆ. ಅಯ್ಯೋ ಬಾವ, ನೀವೆಷ್ಟು ಫಾಸ್ಟ್ ಬಾವ. ಅಲ್ಲ, ಚಿನ್ನದ ರೇಟ್ ಮಾತಾಡ್ತಿದ್ದಕ್ಕೆ ಬ್ಯಾಂಕಿಗೆ ಹೋಗಿ ಚಿನ್ನ ಅರೆ ಇಟ್ಬಿಟ್ಟು ಅಥವಾ ಚಿನ್ನದ ರೇಟ್ ಬ್ಯಾಂಕಿಗೆ ಹೋಗ್ತಾ ಇದ್ದೀರಾ? ಇಲ್ಲಿ ಬಿಡಿ ಬಾವ. ಯಾಕೆ ಭಾಷೆ ಅಂತ ಇದೆಯಾ? ಬಾವ, ಬ್ಯಾಂಕಿಗೆ ಹೋಗೋದೀಗ ಅಂತ ಅರ್ಜೆಂಟ್ ಏನಿದೆ ಅಂತ. ಸುಮ್ನೆ ಇರ, ನಡಿ ಕೇಶವ ಹೋಗೋಣ. ಅಪ್ಪ ಬ್ಯಾಂಕಿಗೆ ಯಾಕಪ್ಪ? ಇದೇನು ಹೀಗೆ ಕೇಳ್ತಾ ಇದೆಯಾ? 10,000 ರೂಪಾಯಿ ಎಲ್ಲೋಯ್ತು ಅಂತ ತಿಳ್ಕೊಳ್ಳೋದು ಬೇಡವಾ? ಬ್ಯಾಂಕ್ ಓಪನ್ ಇದೆ, ನಡಿ ಹೋಗ್ಬಿಡೋಣ. ನಗರದಲ್ಲಿ ದುಡ್ಡಿನ ಭಾರಿ ಹಗರಣ, ಪೊಲೀಸರಿಂದ ತನಿಖೆ ಆರಂಭ. ಕಳ್ಳರು ಸಿಕ್ಕಿಕೊಂಡರೆ ಭಾರೀ ಪ್ರಮಾಣದ ಶಿಕ್ಷೆ ಖಾತ್ರಿ. ಕಳ್ಳರು ಸಿಕ್ಕಿ ಹಾಕಿಕೊಳ್ಳುತ್ತಾರಾ, ತಪ್ಪಿಸಿಕೊಳ್ಳುತ್ತಾರಾ ಎಂಬುದು ಕಾದು ನೋಡಬೇಕಾಗಿದೆ. ಹೌದು, ಕಳ್ಳತನ ಮಾಡಿದವರಿಗೆ 5 ವರ್ಷ ಶಿಕ್ಷೆ, ಅವರ ಬಾಸಿಗೆ ಜೀವಾವಧಿ ಶಿಕ್ಷೆ. ಏನು ಮಾತಾಡ್ತೀಯಾ? ಅವ್ರ ಬಾಸ್ ಗ್ಯಾಸ್ ಬಂದು ಕೊಟ್ಟು ಕಳ್ಕೊಂಡು. ಏಯ್, ಏನ್ರೋ ನಿಮ್ದೆಲ್ಲ? ಕೇಶವ, ಬರ್ತೀಯ ಇಲ್ಲ ಈಗ ನೀನು? ಅಪ್ಪ ಅದು ನಿನ್ನೆ ಮೊನ್ನೆ ರಜೆ ಇತ್ತಲ್ವಾ ಬ್ಯಾಂಕಿಗೆ, ಇವತ್ತು ಕ್ಯೂ ಜಾಸ್ತಿ ಇರತ್ತೆ. ಇವತ್ ಬೇಡಪ್ಪ, ಇನ್ಯಾವತ್ತಾದ್ರೂ ಹೋಗೋಣ. ಬಾವ, ಬ್ಯಾಂಕಿಗೆ ಹೋಗ್ತಾ ಇದ್ದಾರೆ. ಅಪ್ಪ, ನಾವು ಬ್ಯಾಂಕ್ ಹೋಗ್ಲೇಬೇಕಪ್ಪ? 10,000 ಕೊಡು. ಯಾಕ್ರಿ? ನನ್ನ ಅಕೌಂಟ್ ಇಂದ 10,000 ಕದ್ದವನು ಇವನೇ.